ಶ್ರೀ ಗುರುಭ್ಯೋ ನಮಃ. ಅಸ್ಟ್ರೋ ಭಾರತಿ ವೇದಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಈ ವೇದಿಕೆಯಿಂದ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವು ವಿಧದ ಸೇವೆಗಳನ್ನು ಒದಗಿಸುವುದರೊಂದಿಗೆ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಕೆಲವು ಜ್ಞಾನವನ್ನು ನೀಡುವುದು ಕೂಡ ಈ ವೇದಿಕೆಯ ಆದ್ಯ ಕರ್ತವ್ಯಗಳಲ್ಲಿ ಒಂದು ಎಂದು ನಾವು ಭಾವಿಸುತ್ತೇವೆ. ಆ ಕಾರಣಕ್ಕಾಗಿ ಈ ಯುಗಾದಿ ಹಬ್ಬದ ನಿಮಿತ್ತವಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಎಲ್ಲರಿಗೂ ತಿಳಿಸಿಕೊಡುವ ಒಂದು ಪ್ರಯತ್ನದ ಅಂಗವಾಗಿ ಈ ವಿಡಿಯೋ ಮಾಡುತ್ತಾ ಇದ್ದೇವೆ. ಈ ಯುಗಾದಿ ಹಬ್ಬವನ್ನ ನಾವು ಲೋಕದಲ್ಲಿ ಎರಡು ವಿಧವಾಗಿ ಆಚರಿಸುವುದನ್ನು ನೋಡುತ್ತೇವೆ. ಒಂದು ಸೌರ ಯುಗಾದಿ ಎಂದು, ಮತ್ತೊಂದು ಚಾಂದ್ರ ಯುಗಾದಿ ಎಂದು ನಾವು ಆಚರಿಸ್ತಾ ಇದ್ದೇವೆ. ಈಗ ಚಾಂದ್ರ ಯುಗಾದಿ 9ನೇ ತಾರೀಕು ಏಪ್ರಿಲ್ 2024ರಂದು ಚಾಂದ್ರ ಯುಗಾದಿ. ಹಾಗೆಯೇ ಸೌರ ಯುಗಾದಿ ಇದು ಏಪ್ರಿಲ್ ತಿಂಗಳಿನ 14ನೇ ತಾರೀಕು 2024 ರವಿವಾರದ ದಿವಸ ಚೈತ್ರ ಶುಕ್ಲ ಷಷ್ಠಿಯ ತಿಥಿ ಎಂದು ನಿರ್ದಿಷ್ಟವಾಗಿರುತ್ತದೆ. ಈ ಯುಗಾದಿ ಹಬ್ಬದ ಆಚರಣೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಆಚರಿಸುವಂಥದ್ದು ಬೇವು ಬೆಲ್ಲವನ್ನು ಹಂಚಿ ಸವಿಯೋದು ಹಾಗೂ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ಎಲ್ಲ ಕಡೆಯಲ್ಲೂ ಇರುವಂತಹ ಒಂದು ಆಚರಣೆ. ಈ ಪಂಚಾಂಗ ಪಠಣವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಯುಗಾದಿ ಹಬ್ಬದ ಪೂಜೆಯನ್ನ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಅನುಸಾರವಾಗಿ ಯುಗಾದಿ ಹಬ್ಬದ ಪೂಜೆಯನ್ನು ಮಾಡುವಂಥದ್ದು. ಪೂಜೆಯ ಕೊನೆಯಲ್ಲಿ ದೇವರಿಗೆ ಅನೇಕ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸಿ ಕೊನೆಯಲ್ಲಿ ಪಂಚಾಂಗ ಪಠಣ ಸೇವೆ ಅಂತ ಹೇಳಿ ದೇವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಕ್ರಮ. ಅದನ್ನು ಓದುವುದು ಹೇಗೆ ಅಂತ ಕೇಳಿದ್ರೆ, ಪಂಚಾಂಗ ಎನ್ನುವ ಪುಸ್ತಕಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ಶ್ಲೋಕವನ್ನು ಹೇಳಿಕೊಳ್ಳುವುದು. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ ಆಯುರ್ವರ್ಧನ ಮುತ್ತಮಂ ಅಖಫಲಂ ವಿದ್ವನ್ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗ ಮಾಕರ್ಣ್ಯತಾಂ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿಕೊಳ್ಳುವಂಥದ್ದು. ಈ ಶ್ಲೋಕವನ್ನು ಹೇಳಿ ಈ ಪಂಚ ಅಂಗದ ವಿಚಾರ ಎಲ್ಲಿಂದ ಶುರುವಾಗುತ್ತೋ ಆ ಪುಟವನ್ನು ತಿರುಗಿಸಿ ಅಲ್ಲಿಂದ ಓದಲಿಕ್ಕೆ ಶುರು ಮಾಡುವಂಥದ್ದು. ಈ ಪಂಚಾಂಗವನ್ನು ಓದಲಿಕ್ಕೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇವುಗಳ ಜ್ಞಾನ ಅತ್ಯಂತ ಅನಿವಾರ್ಯ. ಈ ರೀತಿಯ ಜ್ಯೋತಿಷ್ಯದ ಜ್ಞಾನವನ್ನ ಪಡೆಯಲಿಕ್ಕೆ ಇಚ್ಛೆ ಪಡುವವರು ಹಾಗೂ ಜ್ಯೋತಿಷ್ಯವನ್ನ ವಿಶೇಷವಾಗಿ ಅಧ್ಯಯನವನ್ನ ಮಾಡಲಿಕ್ಕೆ ಇಚ್ಛೆ ಪಡುವವರು ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ವೆಬ್ಸೈಟ್ ನಲ್ಲಿ ಮುಕ್ತ ಸ್ವಾಧ್ಯಾಯ ಪೀಠವನ್ನ ಸಂಪರ್ಕಿಸಿದ್ರೆ ಅಲ್ಲಿ ಜ್ಯೋತಿಷ್ಯ ಅಧ್ಯಯನಕ್ಕೆ ನಿಮಗೆ ಬೇಕಾದಂತಹ ಸೌಕರ್ಯಗಳು ಕೂಡ ನಿಮಗೆ ಸಿಗತ್ತೆ. ನೀವು ಮನೆಯಲ್ಲೇ ಇದ್ದುಕೊಂಡು ಆನ್ಲೈನ್ ಮಾಧ್ಯಮವಾಗಿ ಜ್ಯೋತಿಷ್ಯವನ್ನ ಕಲಿಬಹುದು. ಈಗ ಪಂಚಾಂಗವನ್ನ ಓದುವುದು ಹೇಗೆ ಅಂತ ನೋಡೋಣ. ನಿಮಗೆ ನನ್ನ ಕರ್ಸರ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ಮೇಲ್ಗಡೆ ವರ್ಷಾದಿ ವಿವರಗಳು ಇರುತ್ತವೆ. ಅಂದ್ರೆ ಈ ಪಂಚಾಂಗವನ್ನು ಓದಬೇಕಿದ್ರೆ ಶ್ರೀ ಶಾಲಿವಾಹನಗತ ಶಕ 1946 ಕ್ರೋಧಿ ಸಂವತ್ಸರಸ್ಯ ಚೈತ್ರ ಶುಕ್ಲ ಪಕ್ಷ ವಸಂತ ಋತು ಉತ್ತರಾಯಣಂ ಅಥವಾ ಉದಗಯನಂ ಅಂತ ಹೇಳಿ ಓದ್ಕೊಳ್ಳುವಂಥದ್ದು. ಇಲ್ಲಿ ಸೌರ ಮಾಸದ ವಿಚಾರ ಇರುತ್ತೆ. ಈಗ ಮೀನಮಾಸ 26ನೆಯ ದಿನ ಪ್ರತಿಪತ್ತಿಥಿ ಕುಜವಾಸರ ಮಂಗಳವಾಸರ 35 ಗಳಿಗೆ 18 ವಿಗಳಿಗೆ ಅಂದ್ರೆ ಪ್ರತಿಪತ್ತಿಥಿ 35 ಗಳಿಗೆ 18 ವಿಗಳಿಗೆಯವರೆಗೆ ಇವತ್ತಿರುತ್ತೆ. ಪ್ರತಿಪತ್ತಿಥಿಯ ಮುಕ್ತಾಯ ಸಮಯ 20 ಗಂಟೆ 31 ನಿಮಿಷ. ರವಿ ನಕ್ಷತ್ರ ರೇವತಿ 39 ಗಟಿ 38 ವಿಘಟಿ. ಚಂದ್ರ ನಕ್ಷತ್ರ ರೇವತಿ 2 ಗಟಿ 50 ವಿಘಟಿ. ತದುಪರಿ ಅಶ್ವಿನಿ ನಕ್ಷತ್ರ 53 ಗಟಿ 56 ವಿಘಟಿ.
ವೈಧೃತಿ ಯೋಗ 19 ಗಟಿ 53 ವಿಗಟಿ, ಕಿಂಸ್ತುಗ್ನಕರಣ 9 ಗಟಿ 27 ವಿಗಟಿ, ವಿಷಪ್ರಾರಂಭ ಅಮೃತ ಪ್ರಾರಂಭ ಶೇಷ 1 ಗಟಿ 30 ವಿಗಟಿ, ಹಾಗೆ 40 ಗಟಿ 35 ವಿಗಟಿ, ಉಪರಿ 4 ಗಟಿ ಪರ್ಯಂತ. ಅರ್ಥಾತ್ ವಿಷ ಪ್ರಾರಂಭ ಮತ್ತು ಅಮೃತ ಪ್ರಾರಂಭ ಈ ಉಕ್ತ ಸಮಯದಿಂದ, ಇಲ್ಲಿ ಹೇಳಿರುವ ಸಮಯದಿಂದ 4 ಗಟಿಯವರೆಗೆ ಇರುತ್ತೆ. ದಿವಾಗಟಿ 30 ಗಟಿ 51 ವಿಗಟಿ, ಸೂರ್ಯ ಉದಯ ಗಂಟೆ 6 ಗಂಟೆ 23 ನಿಮಿಷ, ಸೂರ್ಯ ಅಸ್ತ ಗಂಟೆ 6 ಗಂಟೆ 44 ನಿಮಿಷ, ತಾರೀಖ್ 9. ಈ ರೀತಿಯಾಗಿ ಇದನ್ನ ಓದಿಕೊಂಡು ವರ್ಷಾದಿ ಫಲಗಳನ್ನ ಓದುವಂಥದ್ದು. ಇಲ್ಲಿ ಈ ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವತ್ಸರ. ಎಲ್ಲ ಅರಸರು ಕಾಮಪೀಡಿತರಾಗಿ ಯುದ್ಧದಲ್ಲಿ ಆಸಕ್ತರಾಗುವರು, ಈತಿ ಭಯ ಉಂಟಾಗುವುದು, ಮಧ್ಯಮ ತರಗತಿಯ ಮಳೆಯಾಗಿ ಧಾನ್ಯಗಳ ವೃದ್ಧಿಯಾಗುವುದು, ಜನರಿಗೆ ಕ್ರೋಧವೂ ಲೋಭವೂ ಹೆಚ್ಚಾಗುವುದು. ಗುರುಚಾರ ಫಲ. ಗುರುವು ಮೇಷರಾಶಿಯಲ್ಲಿದ್ದರೆ ಆಡುಗಳು ನಾಶವಾಗುತ್ತವೆ, ಮಳೆಯು ಸಮೃದ್ಧವಾಗಿ ಬೀಳುತ್ತವೆ, ಸಸ್ಯ ಸಂಪತ್ತು ಬೆಳೆಯುವುದರಿಂದ ಪ್ರಜೆಗಳು ಆರೋಗ್ಯವಂತರಾಗಿರುವರು. ಶನಿಚಾರ ಫಲ. ಶನಿಯು ಕುಂಭರಾಶಿಗೆ ಬಂದರೆ 1 ವರ್ಷ ಅಥವಾ 6 ತಿಂಗಳುಗಳವರೆಗೆ ಯಮುನಾ ನದಿಯ ದಂಡೆಯ ಪ್ರದೇಶದಲ್ಲಿ ಎಲ್ಲ ಧಾನ್ಯಗಳು ತೇಜಿಯಾಗುವುದು ಎನ್ನುವುದಾಗಿ ಈ ವರ್ಷಫಲ, ಗುರುಚಾರ ಫಲ, ಶನಿಚಾರ ಫಲ. ಹಾಗೆಯೇ ಈ ವರ್ಷದಲ್ಲಿ ರಾಜ ಕುಜನಾಗಿರ್ತಾನೆ, ಮಂತ್ರಿ ಶನಿ, ಸೈನ್ಯಾಧಿಪ ಶುಕ್ರ, ಸಸ್ಯಾಧಿಪ ಕುಜ, ಧಾನ್ಯಾಧಿಪ ರವಿ, ಸ್ವರ್ಣಾಧಿಪ ಶನಿ, ಗ್ರಾಮಾಧಿಪ ಬುಧ, ಅನ್ಯಗ್ರಾಮಾಧಿಪ ಶುಕ್ರ, ಮಾರ್ಗರಕ್ಷಕ ಕುಜ. ಈ ರೀತಿಯಾಗಿ ಈ ವರ್ಷದ ವಿಚಾರ ಇಲ್ಲಿ ಹೇಳಲ್ಪಟ್ಟಿದೆ. ಹಾಗೆಯೇ ಸೌರ ಸಂಕ್ರಾಂತಿಯ ವಿಚಾರವನ್ನು ಕೂಡ, ಸೌರ ಯುಗಾದಿಯ ವಿಚಾರವನ್ನು ಕೂಡ ನಾನು ಮೊದಲೇ ಹೇಳಿದ್ದೆ. ಇದರಲ್ಲಿ ಸೌರ ಸಂಕ್ರಮಣ ಫಲವನ್ನು ನಾವು ನೋಡಬೇಕಾಗಿರುತ್ತೆ. ಇದು ಚೈತ್ರ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥೌ ಶನಿವಾಸರೆ ಮೃಗಶಿರಾ ನಕ್ಷತ್ರೇ ಶೋಭನ ಯೋಗೆ ಕೌಲವಕರಣೆ ಮಿಥುನ ರಾಶೌ ಸೂರ್ಯೋದಯಾದಿ ಘಟಿಕಾಹ 36 ಗಟಿ 47 ವಿಘಟಿ. ಅಂದ್ರೆ ರಾತ್ರಿ 9 ಗಂಟೆ 4 ನಿಮಿಷಕ್ಕೆ ವೃಶ್ಚಿಕ ಲಗ್ನೆ ರವೇಹೆ ಮೇಷ ಸಂಕ್ರಮಣ ಕಾಲಃ. ಸೌರೇ ಚಾರ್ಘ ವಿನಾಶಾಯ ಇತಿ ವಾರಫಲಂ. ರಾತ್ರೌ ಸುಭಿಕ್ಷಂ ಅತುಲಂ ಇತಿ ಕಾಲಫಲಂ. ರಾಕ್ಷಸೀ ನಾಮ್ನಿ ಸಂಕ್ರಾಂತಿ ರಾಕ್ಷಸೀ ಚಾಪಿ ಅನಿಷ್ಟಕೃತ ಇತಿ ನಾಮಫಲಂ. ಲಾಕ್ಷಾ ತೈಲಲೇಪಿತ ಗಂಗಾ ನದ್ಯಾಂ ಸ್ನಾತ ವಿಚಿತ್ರ ವಸ್ತ್ರಧರ ರಜತ ವಸ್ತ್ರಾಭರಣ ಭೂಷಿತ ಚಂದನ ಗಂಧ ಲೇಪಿತ ಬಕುಳ ಪುಷ್ಪಾಲಂಕೃತ ಕೃಷ್ಣ ನಿಷ್ಪಾವ ಅಕ್ಷತಧರ ತಾಮ್ರಪಾತ್ರೆ ಭಕ್ಷ್ಯಂ ಭುಕ್ತ್ವಾ ಚೂತ ಫಲಧರ ವರಾಹೋಪರಿ ನಿವಿಷ್ಟ ಜೀರ್ಣ ಛತ್ರಧರ ಅಸಿ ಆಯುಧಧರ ಮೃದಂಗ ವಾದ್ಯ ಘೋಷಿತ ವೈಶ್ಯಗಣೈಃ ಪರಿವೃತ ಲಜ್ಜಾಮುಖಿ ದಕ್ಷಿಣ ದಿಶಾದಾಗತ್ಯ ಐಶಾನೀಂ ದಿಶಾಂ ಅವಲೋಕ್ಯ ಉದಗ್ದಿಶ ಮುಖಿಮಯೀ ಯಯೌ. ಅಷ್ಟಬಾಹುಶ್ಚತುರ್ವಕ್ತ್ರ ಬಿಂಬೋಷ್ಠೋತ್ತುಂಗನಾಸಿಕ ಊರ್ಧ್ವಕೇಶಿ ವಿರೂಪಾಕ್ಷಿ ಸಂಕ್ರಾಂತಿ ಪುರುಷಾಕೃತಿ. ಯಾನಿ ಯಾನಿ ಚ ವಸ್ತೂನಿ ಸಂಕ್ರಾಂತಿ ಸ್ವೀಕರೋತಿ ಚ ತತ್ತನ್ಮಹರ್ಗಂ ವಾ ನಾಶಃ ಕ್ರಯ ವಿಕ್ರಯ ಭೀತಿದ ಆಗಮೇ ಚ ಭವೇತ್ ಸೌಖ್ಯಂ ಗಮನೆ ದುಃಖದಾಯಕಂ ದರ್ಶನೇ ತು ಭವೇದ್ಧಾನಿ ಸಂಕ್ರಾಂತಿ ಫಲಮಾದಿಶೇತ್ ಎಂಬುದಾಗಿ ಸಂಕ್ರಮಣ ಫಲವನ್ನ ಹೇಳಿದ್ದಾರೆ. ಈತ ಧರಿಸಿದ ಹಾಗೂ ಉಪಯೋಗಿಸಿದ ವಸ್ತುಗಳೆಲ್ಲವೂ ತುಟ್ಟಿಯಾಗುವುದು. ಅವನು ಹೋದ ಮತ್ತು ನೋಡಿದ ದಿಕ್ಕಿಗೆ ಹಾನಿಯುಂಟು ಮಾಡುತ್ತಾನೆ. ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಎಂಬುದು ಸಂಕ್ರಮಣದ ಅರ್ಥಾತ್ ಸಂಕ್ರಾಂತಿಯ ಫಲ, ಸೌರಯುಗಾದಿಯ ಫಲ ಆಗಿರುತ್ತದೆ. ಇದಿಷ್ಟನ್ನ ಓದಿ ಆನಂತರ
ಪಂಚಾಂಗ ಶ್ರವಣ ಫಲವನ್ನ ನಾವು ಹೇಳುವಂಥದ್ದು. ಅಂದ್ರೆ ಭೂರಿಶ್ರೀ ವಿಭವ ಸ್ಥಿತಿ ಶ್ರವಣತೋ ವಾರಾನ್ ಮಹಾಯುರ್ಭವೇತ್ ನಕ್ಷತ್ರಂ ಕೃತಪಾಪ ಸಂಚಯಹರಂ ಯೋಗಸ್ತು ರೋಗಾಪಹ ಯಚ್ಚಿತ್ತೇಪ್ಸಿತ ಮಾಶುತಚ್ಚಕರಣಾತ್ ಸಂಪ್ರಾಪ್ಯತೆ ಮಾನವೈಃ ಶ್ರೋತವ್ಯಂ ಬಹುಯಜ್ಞ ಪುಣ್ಯಫಲದಂ ಪಂಚಾಂಗಮೇತತ್ ಶುಭಂ ಎಂದು ಹೇಳುವುದು. ಅಥವಾ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ ಪಂಚಾಂಗಂ ಪಠಿತುಂ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಅಂಥೇಳಿ ಪಂಚಾಂಗವನ್ನು ಓದಿ ಪಂಚಾಂಗ ಶ್ರವಣವನ್ನ ಮುಗಿಸಿ ಲೋಕಾ ಸಮಸ್ತ ಸುಖಿನೋ ಭವಂತು ಅಂಥೇಳಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಪ್ರಾರ್ಥನೆಯನ್ನು ಮಾಡಿ ನಮ್ಮ ಹಬ್ಬದ ಏನು ಆಚರಣೆ ಇದೆಯೋ ಅದನ್ನ ಆಚರಿಸುವಂಥದ್ದು. ದೇವರಿಗೆ ನೈವೇದ್ಯ ಮಾಡಿರುವಂತಹ ಬೇವು ಬೆಲ್ಲವನ್ನ ಅಲ್ಲಿ ಸೇವಿಸುವಂಥದ್ದು ಪ್ರಸಾದ ರೂಪವಾಗಿ. ಇದು ಹಬ್ಬದ ಆಚರಣೆ. ಇನ್ನೊಮ್ಮೆ ನಾನು ನಿಮಗೆಲ್ಲರಿಗೂ ನೆನಪಿಸ್ತಾ ಇದ್ದೇನೆ, ಯಾರಾದರೂ ಜ್ಯೋತಿಷ್ಯವನ್ನ ಕಲಿಲಿಕ್ಕೆ ಇಷ್ಟಪಟ್ಟರೆ ಅವರು ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ವೆಬ್ಸೈಟ್ ಮೂಲಕ ಇದನ್ನ ನಮ್ಮ ಸಂಸ್ಥೆಯನ್ನ ಸಂಪರ್ಕ ಮಾಡಬಹುದು. ಅಲ್ಲಿ ನಿಮಗೆ ಆನ್ಲೈನ್ ಮೂಲಕ ಜ್ಯೋತಿಷ್ಯವನ್ನ ಕಲಿಲಿಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಗಳು, UGC ಇಂದ ಮಾನ್ಯತೆ ಇರುವಂತಹ ಸರ್ಟಿಫಿಕೇಟ್ ಕೂಡ ಅಲ್ಲಿ ಲಭ್ಯ ಆಗುತ್ತೆ. ಧನ್ಯವಾದಗಳು.